ಸಂಕ್ರಾಂತಿ ಹಬ್ಬದ ದಿನವೂ ಕೆಲವು ಅವಾಂತರಗಳು ನಡೆದು ಹೋಗಿದೆ. ತರಕಾರಿ ಮಾರಿ ದೇವರಿಗೆ ಬೆಳ್ಳಿ ಬಾಗಿಲು ನೀಡಿದಂತಹ ಅಜ್ಜಿಯನ್ನ ಹತ್ಯೆ ಮಾಡಲಾಗಿದೆ. 80 ವರ್ಷದ ಚಂದ್ರವ್ವ ನಿಲುಜಗಿ ಭೀಕರ ಕೊಲೆಯಾಗಿರುವಂತಹ ಅಜ್ಜಿ. ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಈ ಕೃತ್ಯ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. 60 ವರ್ಷಗಳಿಂದ ತರಕಾರಿ ಮಾರಾಟ ಮಾಡ್ತಾ ಇದ್ದ ವೃದ್ಧೆ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ನೀಡಿದ್ರು ಈ ಚಂದ್ರವ್ವ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲು. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿಗೆ. ಚಂದ್ರವ್ವ ನಿಲುಜಗಿ ವೃದ್ಧೆ ಹಾಗೂ ಆಕೆ ಅಣ್ಣನ ಮಕ್ಕಳ ಮಧ್ಯೆ ಇದೇ ಆಸ್ತಿ ವಿಚಾರವಾಗಿ ಕಲಹ ನಡೆದು ಈ ರೀತಿ ಅಜ್ಜಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲನ್ನ ಈ ಅಜ್ಜಿ ಮಾಡಿಸಿಕೊಟ್ಟಿದ್ರು ದೇವಸ್ಥಾನಕ್ಕೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಹೆಸರಲ್ಲಿ. ಈ ಅಜ್ಜಿಯನ್ನೇ ಈಗ ಆಸ್ತಿಗೋಸ್ಕರ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ. ಚಂದ್ರವ್ವ ನಿಲುಜಗಿ ಘಟಪ್ರಭಾ ಕಾಲುವೆಗೆ ಎಸೆದಿದ್ದಾರೆ ಪಾಪಿಗಳು. ಹತ್ಯೆ ಮಾಡಿ ಬದುಕಿಸುವ ನಾಟಕವನ್ನ ಮಾಡಿದ್ರು ಆರೋಪಿಗಳು. ಅವಸರದಲ್ಲಿ ಚಂದ್ರವ್ವ ಅಂತ್ಯ ಸಂಸ್ಕಾರಕ್ಕೂ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸಂಶಯ ಬಂದು ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರೋದು. ಬನಹಟ್ಟಿ ಪೊಲೀಸರ ವಿಚಾರಣೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರುವಂತದ್ದು ಅಜ್ಜಿ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ದೇವಸ್ಥಾನಕ್ಕೆ ನೀಡಿದ್ರು. ಭಕ್ತಿ ಸಮರ್ಪಣೆಯನ್ನ ಮಾಡಿದ್ರು. ದಾನ ಮಾಡಲಾಗಿತ್ತು. 16 ಲಕ್ಷ ರೂಪಾಯಿ ಮೌಲ್ಯ ಈ ಬೆಳ್ಳಿ ಬಾಗಿಲಿಗೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಚಂದ್ರವ್ವ ನಿಲುಜಗಿ ಅವರಿಗೆ. ಈ ಆಸ್ತಿಗೋಸ್ಕರನೇ ಕಲಹ ನಡೆದು ಆ ಅಜ್ಜಿಯನ್ನ ಹೊಡೆದು ಕೊಂದಿರುವಂತಹ ಘಟನೆ ನಡೆದಿದೆ. ಅಜ್ಜಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕ್ರಾಂತಿ ಹಬ್ಬದ ದಿನವೂ ಕೆಲವು ಅವಾಂತರಗಳು ನಡೆದು ಹೋಗಿದೆ. ತರಕಾರಿ ಮಾರಿ ದೇವರಿಗೆ ಬೆಳ್ಳಿ ಬಾಗಿಲು ನೀಡಿದಂತಹ ಅಜ್ಜಿಯನ್ನ ಹತ್ಯೆ ಮಾಡಲಾಗಿದೆ. 80 ವರ್ಷದ ಚಂದ್ರವ್ವ ನಿಲುಜಗಿ ಭೀಕರ ಕೊಲೆಯಾಗಿರುವಂತಹ ಅಜ್ಜಿ. ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಈ ಕೃತ್ಯ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. 60 ವರ್ಷಗಳಿಂದ ತರಕಾರಿ ಮಾರಾಟ ಮಾಡ್ತಾ ಇದ್ದ ವೃದ್ಧೆ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ನೀಡಿದ್ರು ಈ ಚಂದ್ರವ್ವ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲು. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿಗೆ. ಚಂದ್ರವ್ವ ನಿಲುಜಗಿ ವೃದ್ಧೆ ಹಾಗೂ ಆಕೆ ಅಣ್ಣನ ಮಕ್ಕಳ ಮಧ್ಯೆ ಇದೇ ಆಸ್ತಿ ವಿಚಾರವಾಗಿ ಕಲಹ ನಡೆದು ಈ ರೀತಿ ಅಜ್ಜಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲನ್ನ ಈ ಅಜ್ಜಿ ಮಾಡಿಸಿಕೊಟ್ಟಿದ್ರು ದೇವಸ್ಥಾನಕ್ಕೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಹೆಸರಲ್ಲಿ. ಈ ಅಜ್ಜಿಯನ್ನೇ ಈಗ ಆಸ್ತಿಗೋಸ್ಕರ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ. ಚಂದ್ರವ್ವ ನಿಲುಜಗಿ ಘಟಪ್ರಭಾ ಕಾಲುವೆಗೆ ಎಸೆದಿದ್ದಾರೆ ಪಾಪಿಗಳು. ಹತ್ಯೆ ಮಾಡಿ ಬದುಕಿಸುವ ನಾಟಕವನ್ನ ಮಾಡಿದ್ರು ಆರೋಪಿಗಳು. ಅವಸರದಲ್ಲಿ ಚಂದ್ರವ್ವ ಅಂತ್ಯ ಸಂಸ್ಕಾರಕ್ಕೂ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸಂಶಯ ಬಂದು ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರೋದು. ಬನಹಟ್ಟಿ ಪೊಲೀಸರ ವಿಚಾರಣೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರುವಂತದ್ದು ಅಜ್ಜಿ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ದೇವಸ್ಥಾನಕ್ಕೆ ನೀಡಿದ್ರು. ಭಕ್ತಿ ಸಮರ್ಪಣೆಯನ್ನ ಮಾಡಿದ್ರು. ದಾನ ಮಾಡಲಾಗಿತ್ತು. 16 ಲಕ್ಷ ರೂಪಾಯಿ ಮೌಲ್ಯ ಈ ಬೆಳ್ಳಿ ಬಾಗಿಲಿಗೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಚಂದ್ರವ್ವ ನಿಲುಜಗಿ ಅವರಿಗೆ. ಈ ಆಸ್ತಿಗೋಸ್ಕರನೇ ಕಲಹ ನಡೆದು ಆ ಅಜ್ಜಿಯನ್ನ ಹೊಡೆದು ಕೊಂದಿರುವಂತಹ ಘಟನೆ ನಡೆದಿದೆ. ಅಜ್ಜಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕ್ರಾಂತಿ ಹಬ್ಬದ ದಿನವೂ ಕೆಲವು ಅವಾಂತರಗಳು ನಡೆದು ಹೋಗಿದೆ. ತರಕಾರಿ ಮಾರಿ ದೇವರಿಗೆ ಬೆಳ್ಳಿ ಬಾಗಿಲು ನೀಡಿದಂತಹ ಅಜ್ಜಿಯನ್ನ ಹತ್ಯೆ ಮಾಡಲಾಗಿದೆ. 80 ವರ್ಷದ ಚಂದ್ರವ್ವ ನಿಲುಜಗಿ ಭೀಕರ ಕೊಲೆಯಾಗಿರುವಂತಹ ಅಜ್ಜಿ. ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಈ ಕೃತ್ಯ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು.
60 ವರ್ಷಗಳಿಂದ ತರಕಾರಿ ಮಾರಾಟ ಮಾಡ್ತಾ ಇದ್ದ ವೃದ್ಧೆ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ನೀಡಿದ್ರು ಈ ಚಂದ್ರವ್ವ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲು. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿಗೆ. ಚಂದ್ರವ್ವ ನಿಲುಜಗಿ ವೃದ್ಧೆ ಹಾಗೂ ಆಕೆ ಅಣ್ಣನ ಮಕ್ಕಳ ಮಧ್ಯೆ ಇದೇ ಆಸ್ತಿ ವಿಚಾರವಾಗಿ ಕಲಹ ನಡೆದು ಈ ರೀತಿ ಅಜ್ಜಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲನ್ನ ಈ ಅಜ್ಜಿ ಮಾಡಿಸಿಕೊಟ್ಟಿದ್ರು ದೇವಸ್ಥಾನಕ್ಕೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಹೆಸರಲ್ಲಿ. ಈ ಅಜ್ಜಿಯನ್ನೇ ಈಗ ಆಸ್ತಿಗೋಸ್ಕರ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ. ಚಂದ್ರವ್ವ ನಿಲುಜಗಿ ಘಟಪ್ರಭಾ ಕಾಲುವೆಗೆ ಎಸೆದಿದ್ದಾರೆ ಪಾಪಿಗಳು. ಹತ್ಯೆ ಮಾಡಿ ಬದುಕಿಸುವ ನಾಟಕವನ್ನ ಮಾಡಿದ್ರು ಆರೋಪಿಗಳು. ಅವಸರದಲ್ಲಿ ಚಂದ್ರವ್ವ ಅಂತ್ಯ ಸಂಸ್ಕಾರಕ್ಕೂ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸಂಶಯ ಬಂದು ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರೋದು. ಬನಹಟ್ಟಿ ಪೊಲೀಸರ ವಿಚಾರಣೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರುವಂತದ್ದು ಅಜ್ಜಿ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ದೇವಸ್ಥಾನಕ್ಕೆ ನೀಡಿದ್ರು. ಭಕ್ತಿ ಸಮರ್ಪಣೆಯನ್ನ ಮಾಡಿದ್ರು. ದಾನ ಮಾಡಲಾಗಿತ್ತು. 16 ಲಕ್ಷ ರೂಪಾಯಿ ಮೌಲ್ಯ ಈ ಬೆಳ್ಳಿ ಬಾಗಿಲಿಗೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಚಂದ್ರವ್ವ ನಿಲುಜಗಿ ಅವರಿಗೆ. ಈ ಆಸ್ತಿಗೋಸ್ಕರನೇ ಕಲಹ ನಡೆದು ಆ ಅಜ್ಜಿಯನ್ನ ಹೊಡೆದು ಕೊಂದಿರುವಂತಹ ಘಟನೆ ನಡೆದಿದೆ. ಅಜ್ಜಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕ್ರಾಂತಿ ಹಬ್ಬದ ದಿನವೂ ಕೆಲವು ಅವಾಂತರಗಳು ನಡೆದು ಹೋಗಿದೆ. ತರಕಾರಿ ಮಾರಿ ದೇವರಿಗೆ ಬೆಳ್ಳಿ ಬಾಗಿಲು ನೀಡಿದ್ದಂತ ಅಜ್ಜಿಯನ್ನ ಹತ್ಯೆ ಮಾಡಲಾಗಿದೆ. 80 ವರ್ಷದ ಚಂದ್ರವ್ವ ನಿಲುಜಗಿ ಭೀಕರ ಕೊಲೆಯಾಗಿರುವಂತಹ ಅಜ್ಜಿ. ಆಸ್ತಿಗಾಗಿ ಅಜ್ಜಿಯ ಅಣ್ಣನ ಮಕ್ಕಳಿಂದಲೇ ಈ ಕೃತ್ಯ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. 60 ವರ್ಷಗಳಿಂದ ತರಕಾರಿ ಮಾರಾಟ ಮಾಡ್ತಾ ಇದ್ದ ವೃದ್ಧೆ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ನೀಡಿದ್ರು ಈ ಚಂದ್ರವ್ವ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲು. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿಗೆ. ಚಂದ್ರವ್ವ ನಿಲುಜಗಿ ವೃದ್ಧೆ ಹಾಗೂ ಆಕೆ ಅಣ್ಣನ ಮಕ್ಕಳ ಮಧ್ಯೆ ಇದೇ ಆಸ್ತಿ ವಿಚಾರವಾಗಿ ಕಲಹ ನಡೆದು ಈ ರೀತಿ ಅಜ್ಜಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. 16 ಲಕ್ಷ ರೂಪಾಯಿಯ ಬೆಳ್ಳಿ ಬಾಗಿಲನ್ನ ಈ ಅಜ್ಜಿ ಮಾಡಿಸಿಕೊಟ್ಟಿದ್ರು ದೇವಸ್ಥಾನಕ್ಕೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಹೆಸರಲ್ಲಿ. ಈ ಅಜ್ಜಿಯನ್ನೇ ಈಗ ಆಸ್ತಿಗೋಸ್ಕರ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ. ಚಂದ್ರವ್ವ ನಿಲುಜಗಿ ಘಟಪ್ರಭಾ ಕಾಲುವೆಗೆ ಎಸೆದಿದ್ದಾರೆ ಪಾಪಿಗಳು. ಹತ್ಯೆ ಮಾಡಿ ಬದುಕಿಸುವ ನಾಟಕವನ್ನ ಮಾಡಿದ್ರು ಆರೋಪಿಗಳು. ಅವಸರದಲ್ಲಿ ಚಂದ್ರವ್ವ ಅಂತ್ಯ ಸಂಸ್ಕಾರಕ್ಕೂ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸಂಶಯ ಬಂದು ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರೋದು. ಬನಹಟ್ಟಿ ಪೊಲೀಸರ ವಿಚಾರಣೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ನೋಡಿ, ತಾವು ಗಮನಿಸ್ತಾ ಇರುವಂತದ್ದು ಅಜ್ಜಿ 16 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಾಗಿಲನ್ನ ದೇವಸ್ಥಾನಕ್ಕೆ ನೀಡಿದ್ರು. ಭಕ್ತಿ ಸಮರ್ಪಣೆಯನ್ನ ಮಾಡಿದ್ರು. ದಾನ ಮಾಡಲಾಗಿತ್ತು. 16 ಲಕ್ಷ ರೂಪಾಯಿ ಮೌಲ್ಯ ಈ ಬೆಳ್ಳಿ ಬಾಗಿಲಿಗೆ. 11 ಎಕರೆ ಆಸ್ತಿ ಇತ್ತು ಈ ಅಜ್ಜಿ ಚಂದ್ರವ್ವ ನಿಲುಜಗಿ ಅವರಿಗೆ. ಈ ಆಸ್ತಿಗೋಸ್ಕರನೇ ಕಲಹ ನಡೆದು ಆ ಅಜ್ಜಿಯನ್ನ ಹೊಡೆದು ಕೊಂದಿರುವಂತಹ ಘಟನೆ ನಡೆದಿದೆ. ಅಜ್ಜಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ